ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ಕೂಡ ಬಾಸ್ ಬೇಬಿ ವೈಭವ್ ಸೂರ್ಯವಂಶಿ ಬಗ್ಗೆನೇ. ನಿಮಗೆ ಗೊತ್ತಾ ಸರ್, ಇವತ್ತು ಹೊಡಿತೀನಿ ಅಂತ ಪಂದ್ಯಕ್ಕೂ ಮೊದಲೇ ಆರ್ಭಟಿಸುವ ಸೂಚನೆ ಕೊಟ್ಟಿದ್ರಂತೆ ವೈಭವ್ ಸೂರ್ಯವಂಶಿ. ಹೌದು, ರಾಜಸ್ಥಾನ ರಾಯಲ್ಸ್ ತಂಡದ ಯುವ ಬ್ಯಾಟರ್ 14 ವರ್ಷದ ವೈಭವ್ ಸೂರ್ಯವಂಶಿ ಐಪಿಎಲ್ನಲ್ಲಿ ಅಬ್ಬರಿಸಿದ್ದಾರೆ. ಈ ಬಾಲಕ ಐಪಿಎಲ್ನಲ್ಲಿ ಏನು ಮಾಡಬಲ್ಲ ಅಂತ ಪ್ರಶ್ನಿಸಿದವರಿಗೆ ಲಖನೌ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಶತಕ ಸಿಡಿಸಿ ಉತ್ತರಿಸಿದ್ದಾರೆ. ಐಪಿಎಲ್ನಲ್ಲಿ ತಾನು ಎದುರಿಸಿದ ಮೊದಲ ಎಸೆತದಲ್ಲೇ ಸಿಕ್ಸರ್ ಸಿಡಿಸಿ ಮಿಂಚಿದ ವೈಭವ್ ಇದೀಗ 101 ರನ್ ಗಳಿಸಿ ಅತಿ ಕಿರಿಯ ವಯಸ್ಸಿನಲ್ಲೇ ಶತಕ ಸಿಡಿಸಿದ ದಾಖಲೆ ಬರೆದಿದ್ದಾರೆ. ವೈಭವ್ ಸೂರ್ಯವಂಶಿಯ ಸಾಧನೆಯನ್ನ ಇಡೀ ದೇಶವೇ ಕೊಂಡಾಡ್ತಿದೆ. ಬಾಲ್ಯದ ಕೋಚ್ ಮನೀಶ್ ಓಜಾ ಅವರ ಮಾರ್ಗದರ್ಶನ ಮತ್ತು ರಾಹುಲ್ ದ್ರಾವಿಡ್ ಅವರ ಬೆಂಬಲ ವೈಭವ್ ಯಶಸ್ಸಿಗೆ ಕಾರಣವಾಗಿದೆ. ಬಿಹಾರದ ಸಮಸ್ತಿಪುರದ ಮೂಲದ ವೈಭವ್ ಸೂರ್ಯವಂಶಿ 14 ವರ್ಷ 32 ದಿನಗಳಲ್ಲಿ ಐಪಿಎಲ್ ಆಡಿದ್ದಲ್ಲದೆ ಶತಕ ಸಿಡಿಸಿ ಮಿಂಚಿದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧದ ಶತಕ ಸಾಧನೆಯ ಇನ್ನಿಂಗ್ಸ್ನಲ್ಲಿ 11 ಸಿಕ್ಸರ್ ಮತ್ತು 7 ಬೌಂಡ್ರಿಗಳಿದ್ವು. ಇಶಾಂತ್ ಶರ್ಮಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ವಾಷಿಂಗ್ಟನ್ ಸುಂದರ್, ರಶೀದ್ ಖಾನ್ ಮತ್ತು ಕರೀಂ ಜನ್ನತ್ ಅವರಂತಹ ಅಂತಾರಾಷ್ಟ್ರೀಯ ಮಟ್ಟದ ಬೌಲರ್ಗಳನ್ನು ದಂಡಿಸುವ ಮೂಲಕ ವೈಭವ್ ಎಲ್ಲರನ್ನೂ ಚಕಿತಗೊಳಿಸಿದ್ರು. ವೈಭವ್ ಸೂರ್ಯವಂಶಿ ಶೀಘ್ರದಲ್ಲೇ ಭಾರತದ ಟಿ20 ತಂಡದಲ್ಲಿ ಆಡ್ತಾರೆ ಅಂತ ಕೋಚ್ ಮನೀಶ್ ಓಜಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ತಂಡಕ್ಕೆ ಆಡುವ ಗುರಿಯತ್ತ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಆತ ಆಡಿದ ಆಕ್ರಮಣಕಾರಿ ಆಟ ಮತ್ತು ಆತ್ಮವಿಶ್ವಾಸ ನಿಜಕ್ಕೂ ಶ್ಲಾಘನೀಯ. ಕೋಚ್ ಆಗಿ ನನಗೆ ಇದು ಹೆಮ್ಮೆಯ ವಿಷಯ. ಆತ ಒಳ್ಳೆಯ ಎಸೆತವನ್ನ ಗೌರವಿಸ್ತಾನೆ ಮತ್ತು ಕೆಟ್ಟ ಎಸೆತವನ್ನ ದಂಡಿಸ್ತಾನೆ. ಇದು ಆತನ ಆರಂಭದಿಂದಲೂ ಇರುವ ಬ್ಯಾಟಿಂಗ್ ಶೈಲಿ. ವೈಭವ್ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆ ಮಾಡಿದ್ದಾನೆ. ಸಾಮಾನ್ಯವಾಗಿ 14 ವರ್ಷದ ಹುಡುಗರು ಶಾಲೆಯ ಕೆಲಸಗಳಲ್ಲಿ ಮತ್ತು ವಿಡಿಯೋ ಗೇಮ್ಸ್ ಆಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಆದರೆ ವೈಭವ್ ಐಪಿಎಲ್ನಲ್ಲಿ ತನ್ನ ಛಾಪು ಮೂಡಿಸಿದ್ದಾನೆ. ಗುಜರಾತ್ ಟೈಟನ್ಸ್ ಬೌಲಿಂಗ್ ದಾಳಿಯನ್ನ ವೈಭವ್ ಸಮರ್ಥವಾಗಿ ಎದುರಿಸಿದ್ರು. ಆ ತಂಡದಲ್ಲಿ 694 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಅನುಭವಿ ಆಟಗಾರರಿದ್ರು ಅಂತ ಮನೀಶ್ ಓಜಾ ತಿಳಿಸಿದ್ದಾರೆ. ಏಪ್ರಿಲ್ 28ರಂದು ಬೆಳಿಗ್ಗೆ 10 ಗಂಟೆಗೆ ವೈಭವ್ ತಮ್ಮ ಕೋಚ್ ಮನೀಶ್ ಓಜಾ ಅವರಿಗೆ ಕರೆ ಮಾಡಿ ಫುಟ್ವರ್ಕ್ ಮತ್ತು ಬ್ಯಾಟಿಂಗ್ ತಂತ್ರದ ಬಗ್ಗೆ ಮಾತನಾಡಿದ್ರಂತೆ. ಮಾತಿನ ಕೊನೆಯಲ್ಲಿ ಸರ್, ನಾನಿಂದು ಹೊಡಿತೀನಿ ಅಂತ ವಿಶ್ವಾಸದಿಂದ ಹೇಳಿದ್ರು. ಆಗ ಕೋಚ್ ಹೊಡಿ, ಆದ್ರೆ ವಿಕೆಟ್ ಕೊಡಬೇಡ, ಆರಾಮವಾಗಿ ಆಡು, ಯಶಸ್ವಿಯೊಂದಿಗೆ ಮಾತನಾಡ್ತಾ ಇರುವಂತ ಸಲಹೆ ನೀಡಿದ್ರು. ಅಂದು ಸಂಜೆ ವೈಭವ್ ಮೈದಾನಕ್ಕಿಳಿದು ಯಶಸ್ವಿ ಜೈಸ್ವಾಲ್ನೊಂದಿಗೆ ಕೈಕುಲುಕಿ ಇನ್ನಿಂಗ್ಸ್ ಆರಂಭಿಸಿದ್ರು. ನಂತರ ನಡೆದಿದ್ದು ಇತಿಹಾಸ. ವೈಭವ್ ಸೂರ್ಯವಂಶಿ ಕೋಚ್ ಮನೋಜ್ ಓಜಾ ತಮ್ಮ ಶಿಷ್ಯನ ಆಟ ಕಂಡು ಚಕಿತಗೊಂಡಿದ್ದಾರೆ. ಅವನು ಹೊಡಿತಾನೆ ಅಂತ ಹೇಳಿದ್ದ, ಆದರೆ ಹೀಗೆ ಹೊಡಿತಾನೆ ಅಂತ ಗೊತ್ತಿರಲಿಲ್ಲ. ಅವನ ಮಾತು ಕೇಳಿ ಏನೋ ದೊಡ್ಡದು ನಡೆಯುತ್ತೆ ಅಂತ ಅನಿಸ್ತು, ಆದರೆ ಇದು ಇಷ್ಟು ದೊಡ್ಡದಾಗತ್ತೆ ಅಂತ ನಿರೀಕ್ಷಿಸಿರಲಿಲ್ಲ. ಅವನು ದೇವರಿಂದ ಬಂದ ಆಟಗಾರ. ಅವನಿನ್ನು 14 ವರ್ಷದ ಹುಡುಗ. ದೇವರು ಅವನಿಗೆ ಅಪಾರ ಪ್ರತಿಭೆ ನೀಡಿದ್ದಾರೆ. ಅವನ ವೃತ್ತಿ ಜೀವನದಲ್ಲಿ ನಾನು ಭಾಗಿಯಾಗಲು ಸಾಧ್ಯವಾಗಿರೋದಕ್ಕೆ ದೇವರಿಗೆ ನಿಜವಾಗಿಯೂ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ತನಗೆ ದೊಡ್ಡ ವೇದಿಕೆ ನೀಡಿದೆ ಅಂತ ಅವನು ಯಾವಾಗಲೂ ಹೇಳ್ತಾನೆ. ಕಷ್ಟಪಟ್ಟು ಕೆಲಸ ಮಾಡಲು, ಚೆನ್ನಾಗಿ ಆಡಲು ಮತ್ತು ತನ್ನ ಅತ್ಯುತ್ತಮ ಪ್ರಯತ್ನ ಮಾಡಲು ಅವನು ನಿರ್ಧರಿಸಿದ್ದಾನೆ. ಭಾರತಕ್ಕಾಗಿ ಆಡೋದು ಅವನ ಅಂತಿಮ ಗುರಿ. ಅವನಿಗಿನ್ನೂ ಕೇವಲ 14 ವರ್ಷ. ಸಚಿನ್ ತೆಂಡೂಲ್ಕರ್ 16ನೇ ವಯಸ್ಸಿನಲ್ಲಿ ODIಗೆ ಪಾದಾರ್ಪಣೆ ಮಾಡಿದ್ರು. ವೈಭವ್ ಸರಿಯಾದ ದಾರಿಯಲ್ಲಿದ್ದಾನೆ ಎಂಬುದರ ಬಗ್ಗೆ ಖಾತ್ರಿ ಇದೆ. ರಾಹುಲ್ ದ್ರಾವಿಡ್ ಅವರಂತಹ ದಂತಕಥೆ ಅವನಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಹೀಗಾಗಿ ಅವನು ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ ಅಂತ ಕೋಚ್ ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ.